ನಮಸ್ಕಾರ. ಅಧ್ಯಾಯ 40. ಬಾಬುರಾಮ ಮತ್ತು ನಿರಂಜನ. ಬಾಬುರಾಮ ಘೋಷ್ ಎನ್ನುವನು ಮೊದಲು ಶ್ರೀರಾಮಕೃಷ್ಣರನ್ನು ಹರಿಸಭೆಯಲ್ಲಿ ಭಾಗವತ ಪ್ರವಚನ ಕೇಳುವುದಕ್ಕೆ ಹೋಗಿದ್ದಾಗ ನೋಡಿದ್ದ. ಸ್ವಲ್ಪ ದಿನಗಳ ಹಿಂದೆ ಇವನು ತನ್ನ ಅಣ್ಣನಿಂದ ಶ್ರೀರಾಮಕೃಷ್ಣರ ವಿಷಯವನ್ನು ಕೇಳಿದ್ದ. ಚೈತನ್ಯನಂತೆ ಭಗವಂತನ ಹೆಸರನ್ನು ಕೇಳಿದಾಗ ಬಾಹ್ಯ ಪ್ರಜ್ಞೆಯೇ ಇಲ್ಲದೆ ಪರವಶರಾಗುತ್ತಾರೆ ಎಂದು ಅವನು ಹೇಳಿದ್ದ. ಯಾರೋ ಅವನನ್ನು ಕೇಳಿದರು, ದಕ್ಷಿಣೇಶ್ವರದಲ್ಲಿರುವ ಸಾಧುವನ್ನು ನೋಡುವುದಕ್ಕೆ ಬರುತ್ತೀಯೇನು ಎಂದು. ಬಾಬುರಾಮ ಆಗಲಿ ಎಂದು ಒಪ್ಪಿಕೊಂಡಿದ್ದ. ಬಾಬುರಾಮ ರಾಖಾಲನ ಸ್ನೇಹಿತ. ರಾಖಾಲ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಹೋಗುತ್ತಿದ್ದ. ಬರುವ ಶನಿವಾರ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ದಕ್ಷಿಣೇಶ್ವರಕ್ಕೆ ಹೋಗುವುದು ನಿಶ್ಚಯವಾಯಿತು. ರಾಖಾಲ ಮತ್ತು ಬಾಬುರಾಮ ಶನಿವಾರ ಗಂಗಾ ನದಿಯ ಮೂಲಕ ದೋಣಿಯಲ್ಲಿ ದಕ್ಷಿಣೇಶ್ವರಕ್ಕೆ ಹೊರಟರು. ಆಗ ಮಧ್ಯಾಹ್ನವಾಗಿತ್ತು. ದಾರಿಯಲ್ಲಿ ರಾಮದಯಾಲ್ ಚಕ್ರವರ್ತಿ ಎಂಬ ಬಾಬುರಾಮನ ಸ್ನೇಹಿತನು ಇವರನ್ನು ಸೇರಿದ. ರಾಖಾಲ ಬಾಬುರಾಮನನ್ನು ರಾತ್ರಿ ದಕ್ಷಿಣೇಶ್ವರದಲ್ಲಿ ಕಳೆಯುತ್ತೀಯೇನು ಎಂದು ಕೇಳಿದ. ಬಾಬುರಾಮ ಭಾವಿಸಿದ, ಯಾವುದೋ ಒಂದು ಗುಡಿಸಲಿನಲ್ಲಿರುವ ಸಾಧುವನ್ನು ತಾವು ನೋಡುವುದಕ್ಕೆ ಹೋಗುತ್ತಿರುವವು ಎಂದು. ಅಲ್ಲಿ ಎಲ್ಲರಿಗೂ ತಂಗುವುದಕ್ಕೆ ಸ್ಥಳವಿದೆಯೇ ಎಂದು ಕೇಳಿದ. ಅದಕ್ಕೆ ರಾಖಾಲ, ಅದಕ್ಕೇನು, ಬೇಕಾದಷ್ಟು ಸ್ಥಳವಿದೆ ಅಲ್ಲಿ ಎಂದ. ಬಾಬುರಾಮ, ರಾತ್ರಿ ಊಟಕ್ಕೆ ಏನು ಮಾಡಬೇಕು? ಅಲ್ಲಿ ಏನಾದರೂ ಅಂಗಡಿಗಳು ಇವೆಯೇ ಎಂದು ಕೇಳಿದ. ಹೇಗೋ ಸುಧಾರಿಸಬಹುದು ಎಂದ ರಾಖಾಲ. ಸೂರ್ಯ ಮುಳುಗುವ ವೇಳೆಗೆ ಅವರು ದಕ್ಷಿಣೇಶ್ವರವನ್ನು ತಲುಪಿದರು. ದಕ್ಷಿಣೇಶ್ವರದ ಸೌಂದರ್ಯ ಬಾಬುರಾಮನ ಮನಸ್ಸನ್ನು ಅಪಹರಿಸಿತು. ಅದೊಂದು ಸ್ವಪ್ನ ರಾಜ್ಯದಂತೆ ಕಂಡಿತು. ಇವರು ಶ್ರೀರಾಮಕೃಷ್ಣರ ಕೋಣೆಗೆ ಪ್ರವೇಶ ಮಾಡಿದರು. ಆದರೆ ಕೋಣೆಯಲ್ಲಿ ಶ್ರೀರಾಮಕೃಷ್ಣರು ಇರಲಿಲ್ಲ. ಆಗ ರಾಖಾಲ, ಅವರು ಕಾಳಿ ದೇವಸ್ಥಾನಕ್ಕೆ ಹೋಗಿರುವರು, ನೀವು ಸ್ವಲ್ಪ ಹೊತ್ತು ಇರಿ, ನಾನು ಅವರನ್ನು ಕರೆದುಕೊಂಡು ಬರುತ್ತೇನೆ ಎಂದ. ರಾಖಾಲ ದೇವಸ್ಥಾನಕ್ಕೆ ಹೋಗಿ ಶ್ರೀರಾಮಕೃಷ್ಣರನ್ನು ಕೈ ಹಿಡಿದು ಕರೆದುಕೊಂಡು ಬರುತ್ತಿದ್ದ. ಶ್ರೀರಾಮಕೃಷ್ಣರು ಭಾವಪರವಶರಾಗಿದ್ದರು. ಅವರಿಗೆ ಸರಿಯಾಗಿ ಆಗ ದಾರಿ ಕಾಣುತ್ತಿರಲಿಲ್ಲ. ರಾಖಾಲ ಅವರಿಗೆ ತಗ್ಗು ಇಳಿಜಾರು ಮೆಟ್ಟಿಲುಗಳನ್ನು ಸೂಚಿಸಿ ಕರೆದುಕೊಂಡು ಬಂದ. ಕೋಣೆಗೆ ಬಂದ ಮೇಲೆ ಶ್ರೀರಾಮಕೃಷ್ಣರು ತಮ್ಮ ಮಂಚದ ಮೇಲೆ ಕುಳಿತುಕೊಂಡರು. ಸ್ವಲ್ಪ ಹೊತ್ತಿನ ಮೇಲೆ ಬಾಹ್ಯ ಪ್ರಪಂಚದ ಅರಿವು ಬಂತು. ಹೊಸ ಹುಡುಗನ ವಿಷಯವನ್ನು ಶ್ರೀರಾಮಕೃಷ್ಣರು ಕೇಳಿದರು. ರಾಮದಯಾಲ ಅವರಿಗೆ ಪರಿಚಯ ಮಾಡಿಕೊಟ್ಟ. ಆಗ ಶ್ರೀರಾಮಕೃಷ್ಣರು, ನೀನು ಬಲರಾಮನ ನಂಟನೋ? ಹಾಗಾದರೆ ನನಗೆ ನಂಟನಾದಂತೆ. ನಿನ್ನ ಊರು ಯಾವುದು ಎಂದು ಕೇಳಿದರು. ಬಾಬುರಾಮ, ಅಂಟಪುರ. ಶ್ರೀರಾಮಕೃಷ್ಣ, ಹಾಗಾದರೆ ನಾನು ಅದನ್ನು ನೋಡಿರಬೇಕು. ಜಾಮಾಪುಕುರಿನ ಕಾಳಿ ಮತ್ತು ಭೂಲು ಎಂಬುವರು ಅಲ್ಲಿಂದಲೇ ಬರುತ್ತಾರೆ ಅಲ್ಲವೇ? ಬಾಬುರಾಮ, ಹೌದು ಸ್ವಾಮೀಜಿ. ಆದರೆ ಅವರು ನಿಮಗೆ ಹೇಗೆ ಗೊತ್ತು? ಶ್ರೀರಾಮಕೃಷ್ಣ, ಏತಕ್ಕೆ? ಅವರು ರಾಮಪ್ರಸಾದ ಮಿತ್ರನ ಮಕ್ಕಳಲ್ಲವೇ? ನಾನು ಜಾಮಾಪುಕುರದಲ್ಲಿದ್ದಾಗ ಪದೇ ಪದೇ ಅವನ ಮನೆಗೆ ಮತ್ತು ದಿಗಂಬರ ಮಿತ್ರನ ಮನೆಗೆ ಹೋಗುತ್ತಿದ್ದೆ. ಹೀಗೆ ಮಾತನಾಡುತ್ತಾ ಶ್ರೀರಾಮಕೃಷ್ಣರು ಬಾಬುರಾಮನ ಕೈಯನ್ನು ಹಿಡಿದುಕೊಂಡು, ಸ್ವಲ್ಪ ದೀಪದ ಬೆಳಕಿಗೆ ಬಾ, ನಿನ್ನ ಮುಖವನ್ನು ಚೆನ್ನಾಗಿ ನೋಡೋಣ ಎಂದರು. ಒಂದು ಹಣತೆಯ ಮಂದ ಕಾಂತಿಯಲ್ಲಿ ಬಾಬುರಾಮನ ಮುಖವನ್ನು ಚೆನ್ನಾಗಿ ಪರಿಶೀಲಿಸಿದರು. ಪರವಾಗಿಲ್ಲ ಎಂದು ತಲೆಯನ್ನು ಅಲ್ಲಾಡಿಸಿದರು. ಅನಂತರ ಬಾಬುರಾಮನ ಕೈಕಾಲುಗಳನ್ನು ಪರೀಕ್ಷಿಸಿದರು. ಕೊನೆಗೆ ನಿನ್ನ ಅಂಗೈ ಕೊಡು ನೋಡೋಣ ಎಂದು ಅದನ್ನು ತಮ್ಮ ಕೈಯಲ್ಲಿ ತೂಗುವಂತೆ ಹಿಡಿದುಕೊಂಡರು. ಅನಂತರ ಸರಿ ಸರಿ ಎಂದರು. ರಾಮದಯಾಲನ ಕಡೆ ತಿರುಗಿ ಶ್ರೀರಾಮಕೃಷ್ಣರು, ನರೇಂದ್ರ ಹೇಗಿದ್ದಾನೆ ನಿನಗೆ ಗೊತ್ತೇ ಎಂದು ಕೇಳಿದರು. ಅದಕ್ಕೆ ರಾಮದಯಾಲ, ಅವನು ಚೆನ್ನಾಗಿದ್ದಾನೆ ಎಂದು ಕೇಳಿದೆ ಎಂದ. ಶ್ರೀರಾಮಕೃಷ್ಣ, ನೋಡು, ಅವನು ಇಲ್ಲಿಗೆ ತುಂಬಾ ದಿನದಿಂದ ಬಂದೇ ಇಲ್ಲ. ಅವನನ್ನು ನೋಡಬೇಕೆಂದು ನನಗೆ ತುಂಬಾ ವ್ಯಾಕುಲವಾಗಿದೆ. ಒಂದು ದಿನ ಅವನಿಗೆ ಇಲ್ಲಿಗೆ ಬರುವುದಕ್ಕೆ ಹೇಳುತ್ತೀಯಾ? ಇದನ್ನು ಮರೆಯುವುದಿಲ್ಲ ತಾನೇ? ರಾಮದಯಾಲ, ಇಲ್ಲ, ನಾನು ತಪ್ಪದೆ ಅವನಿಗೆ ಹೇಳುತ್ತೇನೆ. ರಾತ್ರಿ 10 ಗಂಟೆಯಾಯಿತು. ರಾಮದಯಾಲ ಬೇಕಾದಷ್ಟು ಬುತ್ತಿ ತಂದಿದ್ದ, ರಾತ್ರಿ ಫಲಾಹಾರಕ್ಕೆಂದು. ಶ್ರೀರಾಮಕೃಷ್ಣರಿಗೆ ಅದನ್ನು ಕೊಟ್ಟರು. ಅವರು ಒಂದು ಸ್ವಲ್ಪವನ್ನು ತೆಗೆದುಕೊಂಡು ಉಳಿದುದನ್ನೆಲ್ಲ ಅವರಿಗೆ ಹಿಂತಿರುಗಿ ಕೊಟ್ಟರು. 3 ಜನ ಭಕ್ತರು ಕೂಡ ಅದನ್ನು ಹಂಚಿಕೊಂಡರು. ಅನಂತರ ಶ್ರೀರಾಮಕೃಷ್ಣರು ಅವರು ತಮ್ಮ ಕೋಣೆಯಲ್ಲಿ ಮಲಗುತ್ತಾರೆಯೇ ಅಥವಾ ಹೊರಗೆ ಮಲಗುತ್ತಾರೆಯೇ ಎಂದು ಕೇಳಿದರು. ರಾಖಾಲ, ಒಳಗೆ ಮಲಗುತ್ತೇನೆ ಎಂದ. ಬಾಬುರಾಮ ಮತ್ತು ರಾಮದಯಾಲ ತಾವು ಒಳಗೆ ಮಲಗಿಕೊಂಡರೆ ಶ್ರೀರಾಮಕೃಷ್ಣರ ಧ್ಯಾನಕ್ಕೆ ಭಂಗವಾಗಬಹುದೆಂದು ಹೊರಗೆ ಮಲಗಿಕೊಳ್ಳುತ್ತೇವೆಂದರು.
ಏಪ್ರಿಲ್ ತಿಂಗಳು, ತುಂಬ ಸೆಕೆ. ಅವರಿಗೆ ಇನ್ನೂ ನಿದ್ದೆ ಹತ್ತಿರಲಿಲ್ಲ. ಅಷ್ಟು ಹೊತ್ತಿಗೆ ಶ್ರೀರಾಮಕೃಷ್ಣರು ಒಬ್ಬ ಕುಡಿದವನಂತೆ ಪಂಚೆಯ ತುದಿಯನ್ನು ತಮ್ಮ ಕೈಗಳಲ್ಲಿ ಹಿಡಿದುಕೊಂಡು ಇವರು ಇರುವ ಕಡೆ ಬಂದರು. ಏನು, ನಿಮಗೆ ನಿದ್ದೆ ಬಂದಿದೆಯೇ ಎಂದು ಕೇಳಿದರು. ಅದಕ್ಕೆ ರಾಮದಯಾಲ ಇಲ್ಲ ಎಂದ. ನೋಡು, ಆ ನರೇಂದ್ರನಿಗೆ ದಯವಿಟ್ಟು ಬರುವುದಕ್ಕೆ ಹೇಳು. ಯಾರೋ ನನ್ನ ಹೃದಯವನ್ನು ಹಿಂಡಿದಂತೆ ಆಗುತ್ತಿದೆ. ಅವನ ಅಗಲಿಕೆಯನ್ನು ಸಹಿಸಲಾರೆ. ಅವನಿಗೆ ಹೇಳುವುದನ್ನು ಮರೆಯಬೇಡ ಎಂದರು. ಹೀಗೆ ರಾತ್ರಿ 3-4 ವೇಳೆ ಬಂದು ತಮ್ಮ ವಿಯೋಗದ ದುಃಖವನ್ನು ಶ್ರೀರಾಮಕೃಷ್ಣರು ರಾಮದಯಾಲ ಮತ್ತು ಬಾಬುರಾಮನ ಹತ್ತಿರ ತೋಡಿಕೊಂಡರು. ಬಾಬುರಾಮನಿಗೆ ಅನ್ನಿಸಿತು, ಇವರು ನರೇಂದ್ರನನ್ನು ಎಷ್ಟೊಂದು ಪ್ರೀತಿಸುತ್ತಿರುವರು ಎಂದು. ಆದರೆ ಆ ನರೇಂದ್ರ ಎಂತಹ ನಿರ್ದಯಿ, ಇವರನ್ನು ನೋಡುವುದಕ್ಕೆ ಬರುವುದಿಲ್ಲವಲ್ಲ ಎಂದುಕೊಂಡನು. ಬಾಬುರಾಮ ಮಾರನೇ ದಿನ ಬೆಳಿಗ್ಗೆ ಶ್ರೀರಾಮಕೃಷ್ಣರನ್ನು ನೋಡಿದಾಗ ಅವರು ಸಂಪೂರ್ಣ ಬದಲಾಯಿಸಿದ ವ್ಯಕ್ತಿಯಾಗಿದ್ದರು. ಅವರ ಮೊಗದಲ್ಲಿ ಯಾವ ದುಗುಡವೂ ಇರಲಿಲ್ಲ. ಪಂಚವಟಿ ಕಡೆಗೆ ಹೋಗಿ ನೋಡಿಕೊಂಡು ಬಾ ಎಂದರು. ಬಾಬುರಾಮನಿಗೆ ಆಗ ಸುಮಾರು 20 ವಯಸ್ಸು. ಆದರೆ ನೋಡಿದರೆ ಅದಕ್ಕಿಂತ ಕಡಿಮೆ ವಯಸ್ಸಿನವನಂತೆ ಕಂಡ. ನೋಡುವುದಕ್ಕೆ ತುಂಬಾ ಲಕ್ಷಣವಾಗಿದ್ದ. ಅವನಿಗೆ ಬಾಲ್ಯದಿಂದಲೂ ನಿವೃತ್ತಿ ಜೀವನದ ಕಡೆಗೆ ಮನಸ್ಸು. ಯಾರಾದರೂ ಅವನೆದುರಿಗೆ ಮದುವೆ ಮಾತನ್ನು ಎತ್ತಿದರೆ, ಏನಾದರೂ ಮದುವೆಯಾದರೆ ನನ್ನ ಕತೆ ಪೂರೈಸಿದಂತೆ ಎಂದು ಹೇಳುತ್ತಿದ್ದ. ಹುಡುಗನಿಗೆ 8 ವರ್ಷವಾದಾಗ ಅವನ ಒಂದು ಕನಸು ಏನಾಗಿತ್ತು ಎಂದರೆ, ಯಾರಿಗೂ ಕಾಣದ ಒಂದು ದಟ್ಟವಾದ ತೋಪಿನ ಮಧ್ಯೆ ತಾನು ಒಬ್ಬ ಸಾಧುವಿನೊಡನೆ ಇರಬೇಕು, ಸನ್ಯಾಸಿಯಾಗಬೇಕು ಎಂಬುದು. ಯಾವಾಗ ಬಾಬುರಾಮ ಪಂಚವಟಿಯನ್ನು ನೋಡುತ್ತಾ ಹೋದನೋ ಆಗ ಅವನು ಹುಡುಗನಾಗಿದ್ದಾಗ ಏನನ್ನು ಕಲ್ಪಿಸಿಕೊಂಡಿದ್ದನೋ ಹಾಗೆಯೇ ಇತ್ತು. ತಾನು ಈಗ ನೋಡುತ್ತಿರುವುದು ಶ್ರೀರಾಮಕೃಷ್ಣರು ನೀನು ಈ ಸ್ಥಳವನ್ನು ಮೆಚ್ಚಿದೆಯಾ ಎಂದು ಕೇಳಿದರು. ಅವನು ಇದು ಚೆನ್ನಾಗಿದೆ ಎಂದು ಹೇಳಿದ. ಅನಂತರ ಶ್ರೀರಾಮಕೃಷ್ಣರು ಕಾಳಿಕಾ ಮಾತೆಯ ದೇವಸ್ಥಾನಕ್ಕೆ ಹೋಗಿ ಬಾ ಎಂದರು. ಅಲ್ಲಿಗೂ ಬಾಬುರಾಮ ಹೋಗಿ ಬಂದ. ಅನಂತರ ಬೀಳ್ಕೊಡುವಾಗ ಶ್ರೀರಾಮಕೃಷ್ಣರು ಮತ್ತೊಮ್ಮೆ ಬಾ ಎಂದರು. ಮಾರನೇ ದಿನ ಬೆಳಿಗ್ಗೆ 8 ಗಂಟೆಗೆ ಬಾಬುರಾಮ ಬಂದ. ಕೆಲವು ಭಕ್ತರು ಅವರ ಮುಂದೆ ಕುಳಿತಿದ್ದರು. ಶ್ರೀರಾಮಕೃಷ್ಣರು ಬಾಬುರಾಮನನ್ನು ಸ್ವಾಗತಿಸಿ, ನೀನು ಬಂದದ್ದು ಒಳ್ಳೆಯದಾಯಿತು. ಪಂಚವಟಿ ಕಡೆಗೆ ಹೋಗು, ಅಲ್ಲಿ ವನಭೋಜನ ಮಾಡುತ್ತಿರುವರು. ನರೇಂದ್ರ ಬಂದಿದ್ದಾನೆ, ಅವನೊಂದಿಗೆ ಮಾತನಾಡು ಎಂದರು. ಪಂಚವಟಿಗೆ ಹೋದ ಮೇಲೆ ರಾಖಾಲನು ನರೇಂದ್ರ ಮತ್ತು ಇನ್ನೂ ಇತರ ಯುವಕ ಶಿಷ್ಯರಿಗೆ ಬಾಬುರಾಮನನ್ನು ಪರಿಚಯ ಮಾಡಿಸಿದನು. ನೋಡಿದ ಮೊದಲನೇ ದಿನದಿಂದಲೇ ಬಾಬುರಾಮ ನರೇಂದ್ರನನ್ನು ಮೆಚ್ಚತೊಡಗಿದನು. ಅವನನ್ನು ನೋಡಿದರೆ ಸಾಕು, ಅವನನ್ನು ಅನಂತರ ಪ್ರೀತಿಸದೆ ಇರುವುದಕ್ಕೆ ಸಾಧ್ಯವಿರಲಿಲ್ಲ. ನರೇಂದ್ರ ಇತರರೊಡನೆ ಮಾತನಾಡುತ್ತಿದ್ದವನು ಒಂದು ಹಾಡು ಹೇಳಿದ. ಬಾಬುರಾಮ ಅದನ್ನು ಕೇಳಿ ಪರವಶನಾದ. ಇವನಲ್ಲಿ ಎಷ್ಟೊಂದು ಒಳ್ಳೆಯ ಗುಣವಿದೆ ಎಂದುಕೊಂಡ. ಬಾಬುರಾಮ ಕ್ರಮೇಣ ಶ್ರೀರಾಮಕೃಷ್ಣರೊಡನೆ ನಿಕಟವಾಗಿ ವ್ಯವಹರಿಸತೊಡಗಿದನು. ಕೊನೆಗೆ ಅವರಲ್ಲಿ ಶರಣಾಗಿ ಅವರ ಶಿಷ್ಯನಾದನು. ಶ್ರೀರಾಮಕೃಷ್ಣರು ಅವನ ಮೇಲೆ ಉತ್ತಮವಾದ ಅಭಿಪ್ರಾಯವನ್ನು ಇಟ್ಟುಕೊಂಡಿದ್ದರು. ಅವನು ಅತ್ಯಂತ ಪರಿಶುದ್ಧನಾಗಿದ್ದನು. ಅವನನ್ನು ನಿತ್ಯ ಸಿದ್ಧ ಮತ್ತು ಈಶ್ವರ ಕೋಟಿ ಎಂದು ಕರೆದರು. ಶ್ರೀರಾಮಕೃಷ್ಣರು ತಮ್ಮ ದರ್ಶನದಲ್ಲಿ ಕೊರಳಲ್ಲಿ ಹಾರವಿರುವ ದೇವಿಯಂತೆ ಬಾಬುರಾಮನನ್ನು ಕಂಡರು. ಶ್ರೀರಾಮಕೃಷ್ಣರು ಅವನ ವಿಷಯವಾಗಿ, ಇದು ಹೊಸ ಮಡಿಕೆ, ಹಾಲನ್ನು ಇದರಲ್ಲಿ ಇಟ್ಟರೆ ಒಡೆದು ಹೋಗುವುದಿಲ್ಲ ಎಂದು ಹೇಳುತ್ತಿದ್ದರು. ಬಾಬುರಾಮ ಅತ್ಯಂತ ಪರಿಶುದ್ಧನಾದುದರಿಂದ ಶ್ರೀರಾಮಕೃಷ್ಣರನ್ನು ಯಾವ ಸಮಯದಲ್ಲಿ ಬೇಕಾದರೂ ಮುಟ್ಟಬಹುದಾಗಿತ್ತು. ಪ್ರಾಪಂಚಿಕರು ಶ್ರೀರಾಮಕೃಷ್ಣರನ್ನು ಮುಟ್ಟಿದಾಗ ಅವರಿಗೆ ವ್ಯಥೆಯಾಗುತ್ತಿತ್ತು. ಬಾಬುರಾಮನ ತಾಯಿ ಭಕ್ತಳಾಗಿದ್ದಳು. ಒಂದು ಸಲ ಅವರು ಬಂದಿದ್ದಾಗ, ನಿನ್ನ ಹುಡುಗ ಬಾಬುರಾಮನನ್ನು ಇಲ್ಲೇ ಬಿಡುವೆಯಾ ಎಂದು ಕೇಳಿದರು. ಏನೂ ತೆಗೆದುಕೊಳ್ಳದೆ ಯಾರಾದರೂ ತಮ್ಮ ಮಗನನ್ನು ಕೊಟ್ಟು ಬಿಡುತ್ತಾರೆಯೇ ಎಂದು ಆಕೆ ಹೇಳಿದಳು. ನಿನಗೆ ಏನು ಬೇಕು ಕೇಳು ಎಂದರು ಶ್ರೀರಾಮಕೃಷ್ಣರು. ನನಗೆ ನನ್ನ ಇಷ್ಟ ದೇವತೆಯ ಮೇಲೆ ಅವಿಚ್ಛಿನ್ನವಾದ ಪ್ರೇಮವನ್ನು ಅನುಗ್ರಹಿಸಬೇಕು ಎಂದು ಕೇಳಿದಳು. ಶ್ರೀರಾಮಕೃಷ್ಣರು, ಭಗವತಿ ಇಚ್ಛೆ ಇದ್ದರೆ ನಿನಗೆ ಅದು ಲಭಿಸಲಿ ಎಂದರು. ಅನಂತರ ಶ್ರೀರಾಮಕೃಷ್ಣರ ಸಮೀಪದಲ್ಲಿ ಬಾಬುರಾಮ ಇರತೊಡಗಿದ. ಶ್ರೀರಾಮಕೃಷ್ಣರು ಸಮಾಧಿಯಲ್ಲಿದ್ದಾಗ ಅಥವಾ ಅವರು ಭಾವಮುಖದಲ್ಲಿರುವಾಗ ಬಾಬುರಾಮನನ್ನು ಹಿಡಿದುಕೊಂಡು ನಡೆಯುತ್ತಿದ್ದರು. ಶ್ರೀರಾಮಕೃಷ್ಣರು ಮೊದಲಿನಿಂದಲೂ ಅವನನ್ನು ಆತ್ಮೀಯನಂತೆ ನೋಡಿಕೊಂಡರು. ಅವನು ಭಗವತ್ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಏನು ಬೇಕೋ ಅದನ್ನೆಲ್ಲ ಅನುಗ್ರಹಿಸಿದರು. ಒಂದು ದಿನ ಬಾಬುರಾಮ ಶ್ರೀರಾಮಕೃಷ್ಣರನ್ನು ತನಗೆ ಭಾವವನ್ನು ಅನುಗ್ರಹಿಸಿ ಎಂದು ಕೇಳಿಕೊಂಡ.
ಭಾವ ಎಂದರೆ ಭಗವಂತನ ಮೇಲೆ ಭಕ್ತಿಯಲ್ಲಿ ತನ್ಮಯನಾಗುವುದು. ಶ್ರೀರಾಮಕೃಷ್ಣರು ಜಗನ್ಮಾತೆಗೆ ಇದಕ್ಕಾಗಿ ಪ್ರಾರ್ಥಿಸಿದರು. ಆದರೆ ಜಗನ್ಮಾತೆ ಅವನಿಗೆ ಭಾವ ಬರುವುದಿಲ್ಲ, ಅವನಿಗೆ ಜ್ಞಾನ ಬರುವುದು ಎಂದಳು. ಒಂದು ಸಲ ಹಾಜರನು ಬಾಬುರಾಮ ಮುಂತಾದವರಿಗೆ, ನೀವು ಇಲ್ಲಿ ಚೆನ್ನಾಗಿ ತಿಂಡಿ ತೀರ್ಥಗಳನ್ನು ತಿಂದುಕೊಂಡು ತಮಾಷೆಯಲ್ಲಿ ಕಾಲ ಕಳೆಯುತ್ತಿದ್ದೀರಿ. ಶ್ರೀರಾಮಕೃಷ್ಣರಿಂದ ಏನಾದರೂ ಶಕ್ತಿಯನ್ನು ಪಡೆದುಕೊಳ್ಳಿ ಎಂದು ಬುದ್ಧಿವಾದವನ್ನು ಹೇಳಿದ. ಶ್ರೀರಾಮಕೃಷ್ಣರು ಹತ್ತಿರ ಇದ್ದರು. ಹಾಜರ ಏನೋ ಹುಡುಗರಿಗೆ ಚಿತಾವಣೆ ಮಾಡುತ್ತಿದ್ದಾನೆ ಎಂಬುದನ್ನು ಗಮನಿಸಿದರು. ಆಗ ಬಾಬುರಾಮನನ್ನು ಕರೆದು ಹೀಗೆ ಹೇಳಿದರು, ನೀನು ಏನು ಕೇಳಬಲ್ಲೆ ಹೇಳು. ನನ್ನಲ್ಲಿ ಇರುವುದೆಲ್ಲ ಆಗಲೇ ನಿನ್ನದಲ್ಲವೇ? ನಾನು ಸಾಕ್ಷಾತ್ಕಾರದಿಂದ ಏನನ್ನು ಪಡೆದುಕೊಂಡಿರುವೆನೋ ಅದೆಲ್ಲ ನಿಮ್ಮಗಳಿಗೆ. ಆದ ಕಾರಣ ಭಿಕ್ಷೆ ಬೇಡುವುದಕ್ಕೆ ಹೋಗಬೇಡಿ. ಇದು ಅಂತರವನ್ನು ಹುಟ್ಟಿಸುವುದು, ಬೇರೆಯವರಂತೆ ಮಾಡುವುದು. ಅದರ ಬದಲು ನನ್ನೊಂದಿಗೆ ಒಂದು ಸಂಬಂಧವನ್ನು ಕಲ್ಪಿಸಿಕೊಳ್ಳಿ. ಆಗ ನನ್ನ ಸಾಕ್ಷಾತ್ಕಾರಕ್ಕೆಲ್ಲ ನಿಮಗೆ ಬೀಗದ ಕೈ ದೊರಕುವುದು. ಹೀಗೆ ಶ್ರೀರಾಮಕೃಷ್ಣರು ತಮ್ಮ ಶಿಷ್ಯರನ್ನು ತರಬೇತು ಮಾಡಿದರು. ಮತ್ತೊಬ್ಬ ಅದ್ಭುತವಾದ ಆಧ್ಯಾತ್ಮಿಕ ವ್ಯಕ್ತಿ ಶ್ರೀರಾಮಕೃಷ್ಣರ ಬಳಿಗೆ ಬಂದು ತನ್ನ ಆದರ್ಶದ ಪರಾಕಾಷ್ಠೆಯನ್ನು ಕಂಡನು. ಅವನೇ ನಿತ್ಯ ನಿರಂಜನ ಸೇನ. ಅವನನ್ನು ಶ್ರೀರಾಮಕೃಷ್ಣರು ನಿರಂಜನ ಎಂದು ಕರೆಯುತ್ತಿದ್ದರು. ಅವನಿಗೆ 18 ವರ್ಷ ವಯಸ್ಸಾಗಿತ್ತು. ಕಲ್ಕತ್ತೆಯಲ್ಲಿ ಪ್ರೇತವನ್ನು ಆಹ್ವಾನಿಸುವ ತಂಡಕ್ಕೆ ಅವನು ಸೇರಿದ್ದನು. ಅವನ ಮೂಲಕ ಪ್ರೇತಗಳು ಮಾತನಾಡುತ್ತಿದ್ದವಂತೆ. ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಶಕ್ತಿಗಳನ್ನು ಇತರರಿಂದ ಕೇಳಿ ಒಂದು ದಿನ ದಕ್ಷಿಣೇಶ್ವರಕ್ಕೆ ಅವರನ್ನು ನೋಡಲು ಬಂದನು. ಎಂದಿನಂತೆ ಅನೇಕ ಭಕ್ತರು ಅಲ್ಲಿ ನೆರೆದಿದ್ದರು. ಶ್ರೀರಾಮಕೃಷ್ಣರು ಅವರೊಡನೆ ಮಾತನಾಡುತ್ತಿದ್ದರು. ಸಂಜೆಯ ಹೊತ್ತಿಗೆ ಕಲ್ಕತ್ತೆಯಿಂದ ಬಂದವರೆಲ್ಲ ಹೊರಟು ಹೋದ ಮೇಲೆ ಶ್ರೀರಾಮಕೃಷ್ಣರು ನಿರಂಜನನ ಕಡೆಗೆ ತಿರುಗಿದರು. ಅವನ ವಿಷಯವನ್ನೆಲ್ಲ ಕೇಳಿದರು. ಶ್ರೀರಾಮಕೃಷ್ಣರು ನಿರಂಜನನಿಗೆ, ನೀನು ಯಾವಾಗಲೂ ಪ್ರೇತವನ್ನು ಕುರಿತು ಚಿಂತಿಸುತ್ತಿದ್ದರೆ ಪ್ರೇತವಾಗುವೆ, ದೇವರನ್ನು ಕುರಿತು ಚಿಂತಿಸುತ್ತಿದ್ದರೆ ದೇವರಾಗುವೆ ಎಂದರು. ನಿರಂಜನ, ದೇವರನ್ನು ಕುರಿತು ಚಿಂತಿಸಬೇಕೆಂದು ನನಗಾಸೆ ಎಂದನು. ಆಗ ಶ್ರೀರಾಮಕೃಷ್ಣರು, ಪ್ರೇತ ಆವಾಹನ ಸಂಘದೊಂದಿಗೆ ಎಲ್ಲ ಸಂಬಂಧವನ್ನು ಕಡಿದು ಹಾಕು ಎಂದರು. ಆಗಲೇ ಕತ್ತಲಾದ್ದರಿಂದ ನಡೆದುಕೊಂಡು ಕಲ್ಕತ್ತೆಗೆ ಹೋಗುವ ಬದಲು ರಾತ್ರಿಯನ್ನು ಇಲ್ಲೇ ಕಳೆ ಎಂದು ಶ್ರೀರಾಮಕೃಷ್ಣರು ಹೇಳಿದರು. ನಿರಂಜನ ತನ್ನ ಚಿಕ್ಕಪ್ಪ ತನ್ನನ್ನು ಎದುರು ನೋಡುತ್ತಿರುವನು, ತಾನು ಹೋಗದೇ ಇದ್ದರೆ ಅವನು ಚಿಂತೆಗೆ ಒಳಗಾಗುವನು ಎಂದು ಹೇಳಿ ಮತ್ತೊಂದು ದಿನ ಬರುತ್ತೇನೆ ಎಂದು ಶ್ರೀರಾಮಕೃಷ್ಣರಿಂದ ಬೀಳ್ಕೊಂಡ. ಶ್ರೀರಾಮಕೃಷ್ಣರೊಡನೆ ಕಳೆದದ್ದು ಎಲ್ಲೋ ಸ್ವಲ್ಪ ಹೊತ್ತಾದರೂ ನಿರಂಜನನ ಮೇಲೆ ಅದ್ಭುತವಾದ ಪ್ರಭಾವವನ್ನು ಬೀರಿತ್ತು. ಅವನು ದಿನದಲ್ಲಿ ಯಾವ ಕೆಲಸದಲ್ಲಿ ನಿರತನಾಗಿದ್ದರೂ ಮನಸ್ಸು ದಕ್ಷಿಣೇಶ್ವರದ ಕಡೆ ತಿರುಗಿತು. 2-3 ದಿನಗಳಾದ ಮೇಲೆ ನಿರಂಜನ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಹೋದ. ಶ್ರೀರಾಮಕೃಷ್ಣರಿಗೆ ಅವನನ್ನು ಕಂಡು ಆನಂದವಾಗಿ ಅವನನ್ನು ತಬ್ಬಿಕೊಂಡರು. ಅವರು ಹೀಗೆ ಹೇಳಿದರು, ನಿರಂಜನ, ದಿನಗಳು ಕಳೆದು ಹೋಗುತ್ತಿವೆ. ನೀನು ದೇವರನ್ನು ಎಂದು ಸಾಕ್ಷಾತ್ಕಾರ ಮಾಡಿಕೊಳ್ಳುವೆ? ಅವನನ್ನು ಈ ಜನ್ಮದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ಳದೆ ಹೋದರೆ ಈ ಜೀವನ ವ್ಯರ್ಥವಾಗುವುದು ಎಂದು ನೀನು ಭಗವಂತನಿಗಾಗಿ ನಿನ್ನ ಮನಸ್ಸನ್ನು ಕೊಡುವೆ. ಓ, ನಾನು ನಿನ್ನಗಾಗಿ ತುಂಬಾ ಕಾತರನಾಗಿದ್ದೇನೆ. ನಿರಂಜನ ಭಾವಿಸಿದ, ನನ್ನ ಆಧ್ಯಾತ್ಮಿಕ ಪುರೋಗಮನಕ್ಕೆ ಇವರು ಏತಕ್ಕೆ ಇಷ್ಟೊಂದು ಕಾತರರಾಗಿದ್ದಾರೆ? ಶ್ರೀರಾಮಕೃಷ್ಣರ ಮಾತುಗಳು ಮರ್ಮಾಂತಿಕವಾಗಿದ್ದವು. ಅವನ ಇಡೀ ಜೀವನದ ಮೇಲೆ ತನ್ನ ಪ್ರಭಾವವನ್ನು ಬೀರಿದವು. ಅವನು ಅಂದಿನ ರಾತ್ರಿ ಮತ್ತು ಮುಂದಿನ 2 ದಿನಗಳನ್ನು ದಕ್ಷಿಣೇಶ್ವರದಲ್ಲಿ ಕಳೆದನು. ಅವನು ಮನೆಗೆ ಬಂದ ಮೇಲೆ ಅವನ ಚಿಕ್ಕಪ್ಪನಿಗೆ ಅವನ ಮೇಲೆ ತುಂಬಾ ಕೋಪ ಬಂತು. ಅವನನ್ನು ಬೈದು ಇನ್ನು ಮೇಲೆ ಮನೆ ಬಿಟ್ಟು ಎಲ್ಲಿಯೂ ಹೋಗಕೂಡದು ಎಂದು ಕಾವಲಿರಿಸಿದನು. ನಿರಂಜನನಿಗೆ ತುಂಬಾ ವ್ಯಥೆಯಾಯಿತು. ದಕ್ಷಿಣೇಶ್ವರಕ್ಕೆ ಹೋಗಲು ಆಗಲಿಲ್ಲವಲ್ಲ ಎಂದು. ಅನಂತರ ಚಿಕ್ಕಪ್ಪನ ಮನಸ್ಸು ಬದಲಾಗಿ, ನಿನಗೆ ಎಲ್ಲಿ ಸಂತೋಷ ಸಿಕ್ಕುವುದೋ ಅಲ್ಲಿಗೆ ಹೋಗು ಎಂದು ಹುಡುಗನನ್ನು ಬಿಟ್ಟನು. ಸ್ವಲ್ಪ ಕಾಲ ಶ್ರೀರಾಮಕೃಷ್ಣರೊಡನೆ ಬೆರೆತ ಮೇಲೆ ಅವರ ಶಿಷ್ಯನಾದನು. ಶ್ರೀರಾಮಕೃಷ್ಣರು ಅವನಲ್ಲಿದ್ದ ಕೆಲವು ಒಳ್ಳೆಯ ಗುಣಗಳನ್ನು ಬಹಳ ಮೆಚ್ಚುತ್ತಿದ್ದರು. ಅವನು ಅತ್ಯಂತ ಸರಳ ಸ್ವಭಾವದವನು. ಈ ಪ್ರಪಂಚದ ಭೋಗ ವಸ್ತುಗಳನ್ನು ನಿಕೃಷ್ಟವಾಗಿ ಕಾಣುತ್ತಿದ್ದ. ಅವನು ಪರಿಶುದ್ಧವಾದ ಸ್ವಭಾವವುಳ್ಳವನು. ಶ್ರೀರಾಮಕೃಷ್ಣರು ಅವನನ್ನು ಈಶ್ವರ ಕೋಟಿ ಎಂದು ಕರೆದರು. ಇವನ ನೆಂಟರು ಇವನನ್ನು ಮದುವೆ ಮಾಡಿಕೋ ಎಂದು ಹೇಳಿದಾಗ ಅವನು, ನೀವು ನನ್ನನ್ನು ಹಾಳು ಮಾಡುತ್ತಿರುವಿರಿ ಎಂದ. ಶ್ರೀರಾಮಕೃಷ್ಣರು ಇವನ ಈ ಉತ್ತರವನ್ನು ಮೆಚ್ಚಿದರು. ಅವನ ವಿಷಯವಾಗಿ ಅವರು, ಯಾರು ಸಂಸಾರಕ್ಕೆ ಅಂಟಿಕೊಂಡಿಲ್ಲವೋ ಅವರು ಧನ್ಯಾತ್ಮರು,
ನಿರಂಜನ ಒಂದು ಜ್ಯೋತಿಗೋಳದ ಮೇಲೆ ಕುಳಿತುಕೊಂಡಿರುವಂತೆ ಕಾಣುತ್ತಿದೆ. ಅವನು ಪ್ರಪಂಚವನ್ನೇ ಲೆಕ್ಕಿಸುವುದಿಲ್ಲ. ಈ ಪ್ರಪಂಚವನ್ನು ಬಿಡುವುದಕ್ಕೆ ಸಮಯ ಬಂದರೆ ತಕ್ಷಣವೇ ಅವನು ಹೋಗುವುದಕ್ಕೆ ಸಿದ್ಧನಾಗಿರುವನು ಎಂದರು. ನಿರಂಜನ ಬಹಳ ಕೋಪಿಷ್ಟ. ಅನ್ಯಾಯ, ಸುಳ್ಳು ಇವುಗಳನ್ನು ಕಂಡರೆ ಆಗುತ್ತಿರಲಿಲ್ಲ. ಅವುಗಳನ್ನು ಬಲವಾಗಿ ಪ್ರತಿಭಟಿಸುತ್ತಿದ್ದ. ಒಂದು ದಿನ ಗಂಗಾ ನದಿಯ ಮೇಲೆ ದೋಣಿಯಲ್ಲಿ ದಕ್ಷಿಣೇಶ್ವರಕ್ಕೆ ಬರುತ್ತಿದ್ದ. ದೋಣಿಯಲ್ಲಿ ಕುಳಿತ ಇತರರು ಶ್ರೀರಾಮಕೃಷ್ಣರನ್ನು ನಿಂದಿಸುತ್ತಿದ್ದರು. ನಿರಂಜನ ಗುರು ನಿಂದೆಯನ್ನು ಕೇಳಿದ. ಅವನಿಗೆ ರೇಗಿ ಹೋಯಿತು. ಅವನು ದೋಣಿಯ ಒಂದು ಕಡೆ ಹೋಗಿ ಅದನ್ನು ಬಲವಾಗಿ ಅಲ್ಲಾಡಿಸಿ ಹೇಳಿದ, ನೀವು ಏನಾದರೂ ಶ್ರೀರಾಮಕೃಷ್ಣರನ್ನು ನಿಂದಿಸುವುದನ್ನು ನಿಲ್ಲಿಸದೇ ಇದ್ದರೆ ಈ ದೋಣಿಯನ್ನು ನದಿ ಪಾಲು ಮಾಡುತ್ತೇನೆ ಎಂದು. ದೋಣಿಯಲ್ಲಿರುವವರು ಪ್ರಾಣ ಭಯದಿಂದ ಅಂಜಿದರು. ಏನೋ ಒಂದು ಸ್ವಲ್ಪ ಬೇಜಾರು ಪರಿಹಾರಕ್ಕೆ ಶ್ರೀರಾಮಕೃಷ್ಣರನ್ನು ನಿಂದಿಸಿದ್ದಕ್ಕೆ ಈಗ ಪ್ರಾಣವೇ ಹೋಗುವ ಗತಿ ಬಂತಲ್ಲ ಎಂದು ಕ್ಷಮಾಪಣೆ ಕೇಳಿಕೊಂಡರು. ಶ್ರೀರಾಮಕೃಷ್ಣರಿಗೆ ಈ ಸಮಾಚಾರ ಗೊತ್ತಾಯಿತು. ನಿರಂಜನನಿಗೆ ಕೋಪದ ಭರದಲ್ಲಿ ಎಂತಹ ಅನಾಹುತ ಮಾಡುತ್ತಿದ್ದೆ ನೀನು? ಅವರು ನನ್ನನ್ನು ಅಂದರೆ ಏನಾಯಿತು? ಅದನ್ನು ನೀನು ಗಮನಕ್ಕೆ ತೆಗೆದುಕೊಳ್ಳಬಾರದು. ಹೀಗಿದ್ದರೆ ಜೀವನವೆಲ್ಲ ಜಗಳ ಕಾಯುತ್ತಲೇ ಕಳೆಯಬೇಕಾಗುವುದು ಎಂದು ಬುದ್ಧಿವಾದ ಹೇಳಿದರು. ನಿರಂಜನ ಕೋಪಿಷ್ಟ, ದುಡುಕು ಸ್ವಭಾವದವನು. ಅದನ್ನು ತಿದ್ದಲು ಶ್ರೀರಾಮಕೃಷ್ಣರು ಒಂದು ಬಗೆ ಮಾತನಾಡುತ್ತಿದ್ದಾರೆ. ಎಲ್ಲರಿಗೂ ಹಾಗೆಯೇ ಅವರು ಬೋಧಿಸುತ್ತಿರಲಿಲ್ಲ. ಇನ್ನೊಬ್ಬ ಶಿಷ್ಯ ಹೀಗೆ ಕಲ್ಕತ್ತೆಯಿಂದ ಬರುತ್ತಿದ್ದಾಗ ಜನ ಶ್ರೀರಾಮಕೃಷ್ಣರ ಬಗ್ಗೆ ಮನಬಂದಂತೆ ಆಡಿಕೊಳ್ಳುವುದನ್ನು ಕೇಳಿದ. ಆದರೆ ಅವರು ಸುಮ್ಮನೆ ಇದ್ದ. ಆಗ ಶ್ರೀರಾಮಕೃಷ್ಣರು ಹೇಳುತ್ತಾರೆ, ನೀನು ಸುಮ್ಮನೆ ಗುರುನಿಂದೆ ಕೇಳಬಾರದಾಗಿತ್ತು. ಅವರಿಗೆ ಬುದ್ಧಿ ಹೇಳಬೇಕಾಗಿತ್ತು. ಇಲ್ಲವೇ ಸ್ಥಳದಿಂದಲಾದರೂ ಹೊರಟು ಹೋಗಬೇಕಾಗಿತ್ತು ಎಂದು. ಇವನದು ತುಂಬ ಮೃದು ಹೃದಯ. ಅವನಲ್ಲಿ ಸ್ವಲ್ಪ ಶಕ್ತಿ ತುಂಬಬೇಕು. ಮತ್ತೊಬ್ಬನದು ತುಂಬ ದುಡುಕು. ಅದನ್ನು ತಗ್ಗಿಸಬೇಕು. ಒಂದು ಸಲ ನಿರಂಜನ ಆಫೀಸಿನಲ್ಲಿ ಒಂದು ಕೆಲಸವನ್ನು ತೆಗೆದುಕೊಳ್ಳಬೇಕಾಯಿತು. ಶ್ರೀರಾಮಕೃಷ್ಣರು ಈ ವಿಷಯವನ್ನು ಕೇಳಿ ತುಂಬ ಅಸಮಾಧಾನಪಟ್ಟರು. ಅವನು ಸತ್ತು ಹೋದ ಎಂಬ ವಾರ್ತೆ ಬಂದಿದ್ದರೆ ಇದಕ್ಕಿಂತ ಚೆನ್ನಾಗಿರುತ್ತಿತ್ತು ಎಂದರು. ಅವನು ತನ್ನ ತಾಯಿಯನ್ನು ಸಂರಕ್ಷಿಸುವುದಕ್ಕೆ ಕೆಲಸ ತೆಗೆದುಕೊಂಡ ಎಂಬುದನ್ನು ಕೇಳಿದಾಗ ಅವರಿಗೆ ಸಮಾಧಾನವಾಯಿತು. ನೀನೇನಾದರೂ ನಿನಗೋಸುಗ ಕೆಲಸ ತೆಗೆದುಕೊಂಡಿದ್ದೇ ಆಗಿದ್ದರೆ ನಿನ್ನನ್ನು ಮುಟ್ಟುವುದಕ್ಕೂ ಆಗುತ್ತಿರಲಿಲ್ಲ ಎಂದರು. ನಿರಂಜನ ಎಂದರೆ ಅಂಜನವಿಲ್ಲದವನು, ಎಂದರೆ ಅಜ್ಞಾನವಿಲ್ಲದವನು ಎಂದು ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು. ಶ್ರೀರಾಮಕೃಷ್ಣರು ನಿರಂಜನನು ಕೆಲಸ ತೆಗೆದುಕೊಂಡದ್ದನ್ನು ಕೇಳಿ ತಪ್ಪು ಕಂಡು ಹಿಡಿದಾಗ ಹತ್ತಿರ ಇದ್ದ ಯಾರೋ ಭಕ್ತರು, ಹಾಗಾದರೆ ಸಂಸಾರ ನಿರ್ವಹಣೆಗೆ ಹೇಗೆ ಸಾಧ್ಯ ಎಂದು ಕೇಳಿದರು. ಅದಕ್ಕೆ ಶ್ರೀರಾಮಕೃಷ್ಣರು, ಇದನ್ನು ನಾನು ಎಲ್ಲರಿಗೂ ಹೇಳುವುದಿಲ್ಲ, ನಿರಂಜನನಂತಹ ವ್ಯಕ್ತಿಗಳಿಗೆ ಇದನ್ನು ಹೇಳಿದ್ದು ಎಂದರು. ನಿರಂಜನ ಬಹಳ ದಿನ ಆಫೀಸಿನಲ್ಲಿ ಕೆಲಸ ಮಾಡಲಿಲ್ಲ. ಅವನು ಅದನ್ನು ಬಿಟ್ಟು ಶ್ರೀರಾಮಕೃಷ್ಣರ ಸೇವೆಯಲ್ಲಿ ನಿರತನಾದ. ಅಧ್ಯಾಯ 40 ಮುಗಿಯಿತು.